ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ನೇಹಾ ಕೊಲೆ ಪ್ರಕರಣ ಸಿಬಿಐಗೆ ಕೊಡಬೇಕು ಎನ್ನುವ ಡಿಮ್ಯಾಂಡ್ ನಾವು ಮಾಡಿದ್ವು. ಹತ್ಯೆಯಾದ 4ನೇ ದಿನಕ್ಕೆ ಸಿಐಡಿ ಆದೇಶ ಪ್ರತಿಪಂತು. ನುಡಿದಂತೆ ನಡೆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೃತಜ್ಞತೆ ಸಲ್ಲಿಸಲು ನಾನು ಬೆಳಗಾವಿಗೆ ಬಂದಿದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ನೇಹಾ ತಂದೆ ನಿರಂಜನಯ್ಯ ಹಿರೇಮಠ್ ಹೇಳಿಕೆ. ಎಂಇಎಸ್ ಭದ್ರಕೋಟೆಯಲ್ಲಿ ಎಂಇಎಸ್ ಅಭ್ಯರ್ಥಿಯ ವಿರುದ್ಧ ನಡೆದ ಸಭೆ. ಮಹಾರಾಷ್ಟ್ರದಲ್ಲಿ ಗಡಿ ಸಮಸ್ಯೆಗಾಗಿ ಕಾದು ಕುಳಿತಿದ್ದ ಗಡಿ ನಿವಾಸಿಗಳ ನಿರೀಕ್ಷೆ ಹುಸಿಗೊಳಿಸಿದ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ. ಕೇಂದ್ರ ಬಿಜೆಪಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಬಿಟ್ಟು ಬೇರೆ ಸಮರ್ಥ ಪಕ್ಷಕ್ಕೆ ಮತದಾನ ಮಾಡಬೇಕು. ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡ ಚಾಮರಾಜ್ ಸಾಬ್ ಮಾಲಿ ಪಾಟೀಲ್ ಹೇಳಿಕೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಜಿಲ್ಲಾ ಘಟಕ ಹಾಗೂ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿ ಉತ್ಸವ ಕೇಂದ್ರ ಸಮಿತಿ ಹಾಗೂ ವಿವಿಧ ಲಿಂಗಾಯತ ಸಂಘಟನೆಗಳ ವತಿಯಿಂದ ಮೇ 5ರಂದು ಬೃಹತ್ ಬೈಕ್ ರ್ಯಾಲಿ ಆಯೋಜಿಸಲಾಗಿದೆ ಅಂತ ರತ್ನಪ್ರಭಾ ಬೆಲ್ಲದ್ ಹೇಳಿದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಜಿಲ್ಲಾ ಘಟಕ ಹಾಗೂ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿ ಉತ್ಸವ ಕೇಂದ್ರ ಸಮಿತಿ ಹಾಗೂ ವಿವಿಧ ಲಿಂಗಾಯತ ಸಂಘಟನೆಗಳ ವತಿಯಿಂದ ಮೇ 5ರಂದು ಬೃಹತ್ ಬೈಕ್ ರ್ಯಾಲಿ ಆಯೋಜಿಸಲಾಗಿದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಜಿಲ್ಲಾಧ್ಯಕ್ಷೆ ರತ್ನಪ್ರಭಾ ಬೆಲ್ಲದ್ ಹೇಳಿದರು. ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿಯ 2024ರ ಕಾರ್ಯಕ್ರಮಗಳಿಗೆ ನಾವು ಇವತ್ತು ನಮ್ಮ ಸಮಾಜದ ಎಲ್ಲ ಜನರಿಗೆ ನಮ್ಮ ಕಾರ್ಯಕ್ರಮಗಳ ವಿವರಣೆಯನ್ನು ನೀಡಲು ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ಕರೆದಿದ್ದೀವಿ. ಈ ವರ್ಷದ 2024ರ ಜಯಂತಿ ಉತ್ಸವದ ಕಾರ್ಯಕ್ರಮಗಳು ಬುಧವಾರ 8/5/2024ರಿಂದ ಶುಕ್ರವಾರ 10/5/24ರವರೆಗೆ 3 ದಿನ ಹಮ್ಮಿಕೊಂಡಿದ್ದೇವೆ. ಅದಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ, ನಾವು ಜಗಜ್ಯೋತಿ ಬಸವೇಶ್ವರ ಜಯಂತಿ ಉತ್ಸವದ ಅಂಗವಾಗಿ ಬೃಹತ್ ಬೈಕ್ ರ್ಯಾಲಿಯನ್ನು 5ನೇ ತಾರೀಕು ಇಟ್ಕೊಂಡಿದ್ದೀವಿ. ಯಾಕಂದರೆ ಚುನಾವಣೆ ಪ್ರಯುಕ್ತ ನಾವು 7ನೇ ತಾರೀಕು ಇಟ್ಕೊಳಕ್ಕೆ ಬರೋದಿಲ್ಲ. ಅವತ್ತು ಮತದಾನ ಇರೋದ್ರಿಂದ 5ನೇ ತಾರೀಕು ಮಧ್ಯಾಹ್ನ 4 ಗಂಟೆಗೆ ಲಿಂಗಾಯತ ಭವನದಿಂದ ಪ್ರಾರಂಭವಾಗಿ ಊರೆಲ್ಲ ಸುತ್ತಾಡಿ ಕೊನೆಗೆ ಬಸವೇಶ್ವರ ವೃತ್ತಕ್ಕೆ ನಾವು ಅದನ್ನು ಕೊನೆಗೊಳಿಸ್ತಾ ಇದ್ದೀವಿ. ಈ ಒಂದು ಬೈಕ್ ರ್ಯಾಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜ ಬಾಂಧವರು ತಮ್ಮ ವಾಹನಗಳನ್ನು ತೆಗೆದುಕೊಂಡು ನಮಗೆ ಸಹಕರಿಸಬೇಕಾಗಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಜಗಜ್ಯೋತಿ ಬಸವೇಶ್ವರ ಜಯಂತಿ ಉತ್ಸವವನ್ನು 8ನೇ ತಾರೀಕು ಮುಂಜಾನೆ ಬೆಳಿಗ್ಗೆ ಪ್ರತಿ ವರ್ಷ ಮಾಡುವ ಹಾಗೆ ನಾವು ಬಸವೇಶ್ವರ ವೃತ್ತದಲ್ಲಿ ಧ್ವಜಾರೋಹಣ, ಶತಸ್ಥಳ ಧ್ವಜಾರೋಹಣ ಹಾಗೂ ಬಸವೇಶ್ವರ ಮೂರ್ತಿ ಪೂಜೆಯನ್ನು ನಾವು ಮುಂಜಾನೆ 8:30ಕ್ಕೆ ಪೂಜ್ಯ ಕುಸಿತ ಮಹಾಸ್ವಾಮಿಗಳು ಪ್ರಾರಂಭಿಸಿದರು. ಅವರ ಸಾನ್ನಿಧ್ಯದಲ್ಲಿ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಪ್ರಭಾಕರಣ್ಣ ಕೋರೆ ಅವರ ಅಮೃತಾಸದಿಂದ ಉದ್ಘಾಟನೆಗೊಳ್ಳಲಿದೆ. ಇದು ಉದ್ಘಾಟನಾ ಕಾರ್ಯಕ್ರಮ. ಇದನ್ನು ಪ್ರತಿ ವರ್ಷ ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಬಸವೇಶ್ವರ ವೃತ್ತದಲ್ಲಿಯೇ ಮಾಡ್ತೀವಿ. ಆದರೆ ಈ ಸಲ ನಾವು ಅದನ್ನು ಕಾಸ್ಮಾಗದ ಬಸವೇಶ್ವರ ವೃತ್ತದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇದನ್ನು ಸ್ವಲ್ಪ ತಾವು ಮಾಧ್ಯಮದವರು ಈ ಒಂದು ಸ್ಥಳವನ್ನು ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ಚೇಂಜ್ ಮಾಡಿದ್ದು ನಾವು ನಮ್ಮ ಸಮಾಜ ಬಾಂಧವರಿಗೆ ತಿಳಿಯುವ ಹಾಗೆ ಮಾಧ್ಯಮದವರು ಅದನ್ನು ಪ್ರಕಟಣೆ ಮಾಡಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಷ್ಟು ದಿವಸ ಬಸವೇಶ್ವರ ವೃತ್ತದಲ್ಲೇ
ಬಸವೇಶ್ವರ ವೃತ್ತದಲ್ಲಿ ನಾವು ಕಾಸಬಾಗದ ಬಸವೇಶ್ವರ ವೃತ್ತದಲ್ಲಿ ನಾವು ಇಟ್ಕೊಂಡಿದ್ದೀವಿ. ಅಲ್ಲೇ ನಾವು ಈಗಾಗಲೇ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಈಗಾಗಲೇ ತಾವೆಲ್ಲ ಮಾಧ್ಯಮದವರು ಅದನ್ನು ಪ್ರಕಟ ಮಾಡಿದ್ದೀವಿ. ಆ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದ ಎಲ್ಲ ಮಹಿಳೆಯರಿಗೆ, ಮಕ್ಕಳಿಗೆ ಆ ಒಂದು ವೇದಿಕೆಯಲ್ಲಿ ಅವರಿಗೆ ನಾವು ಬಹುಮಾನವನ್ನು ನೀಡಲಿದ್ದೇವೆ. ಅವತ್ತೇ ಸಾಯಂಕಾಲ ನಮ್ಮಲ್ಲಿ ವೀರಶೈವ ಮಹಾಸಭೆಯ ವತಿಯಿಂದ ಪ್ರತಿ ವರ್ಷ ತಿಂಗಳ ನಾವು ಮಾಡುವ ಅಮಾವಾಸ್ಯೆಯ ಸತ್ಸಂಗವನ್ನು ನಾವು ಲಿಂಗಾಯತ ಭವನದಲ್ಲಿ, ಶಿವಬಸವನಗರದಲ್ಲಿರುವ ಲಿಂಗಾಯತ ಭವನದಲ್ಲಿ ಸಾಯಂಕಾಲ 5 ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು, ಸತ್ಸಂಗ ಕಾರ್ಯಕ್ರಮವನ್ನು ಶಿವಬಸವನಗರದಲ್ಲಿ ಇಟ್ಕೊಂಡಿದ್ದೀವಿ. ಆಮೇಲೆ 9/5/2024 ಮುಂಜಾನೆ 10:30 ವಚನಗುಂಡ ಸ್ಪರ್ಧೆ ಇಟ್ಕೊಂಡಿದ್ದೀವಿ. ಬೆಳಗ್ಗೆ 10:30 ಲಿಂಗಾಯತ ಭವನ ಶಿವಬಸವನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ಅವತ್ತೇ ಸಾಯಂಕಾಲ ಮಹಿಳಾಗೋಷ್ಠಿಯನ್ನು ಸಾಯಂಕಾಲ 4:30 ಲಿಂಗಾಯತ ಭವನದಲ್ಲಿಯೇ ನಾವು ಇಟ್ಟುಕೊಂಡಿದ್ದೇವೆ. ಅದು ಮಹಿಳಾಗೋಷ್ಠಿಯ ಕಾರ್ಯಕ್ರಮದಲ್ಲಿ ದಿವ್ಯ ಉದ್ಘಾಟಕರಾಗಿ ಪೂಜ್ಯ ಮಾತು ಶ್ರೀ ಗಂಗಾಮಾತಾ ರೇಣುಕಾಶ್ರಮ ಬೆಳಗಾವಿಯವರು ಬರ್ತಾ ಇದ್ದಾರೆ. ಉಪನ್ಯಾಸವನ್ನು ಸಹಿತ ಕಿತ್ತೂರಿನ ಸಹ ಪ್ರಾಧ್ಯಾಪಕಿಯಾಗಿರುವಂಥ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ ಅವರು ಬರ್ತಾ ಇದ್ದಾರೆ. ಗೌರವ ಉಪಸ್ಥಿತಿಯನ್ನು ಇಲ್ಲಿಯ ಮಹಿಳೆಯರು, ಬೆಳಗಾವಿಯ ಪ್ರತಿಷ್ಠಿತ ಮಹಿಳೆಯರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮ ಉಪನ್ಯಾಸ ಮುಗಿದ ತಕ್ಷಣ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ತದನಂತರ 10/5/2024 ಸಾಯಂಕಾಲ 4 ಗಂಟೆಗೆ ಭವ್ಯ ಮೆರವಣಿಗೆಯನ್ನು ನಾವು ಪ್ರತಿ ವರ್ಷ ಮಾಡುವ ಹಾಗೆ ಭವ್ಯ ಮೆರವಣಿಗೆಯನ್ನು ಚೆನ್ನಮ್ಮ ವೃತ್ತದಿಂದ ಪ್ರಾರಂಭಿಸಲಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಸಮಾಜ ಬಾಂಧವರು ಬಂದು ಸಹಕರಿಸಬೇಕು. ಎಲ್ಲ ರೀತಿಯ ಸಹಾಯ ಸಹಕಾರ ತನು ಮನ ಧನದಿಂದ ಸಹಕರಿಸಬೇಕಂತಂದು ನಾನು ಈ ಮೂಲಕ ನಮ್ಮ ಸಮಾಜದ ಎಲ್ಲ ಬಾಂಧವರಿಗೆ ಕೇಳಿಕೊಳ್ತಾ ಇದ್ದೇನೆ. ಭಾನುವಾರ ಮೇ 5ರಂದು ಶಿವಬಸವನಗರದ ಲಿಂಗಾಯತ ಭವನದಿಂದ ಆರಂಭವಾಗುವ ಬೈಕ್ ರ್ಯಾಲಿಯ ಬಸವ ಪೂಜೆಯನ್ನ ಕಾರಂಜಿ ಮಠದ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು ನೆರವೇರಿಸಲಿದ್ದಾರೆ. ಉದ್ಘಾಟನೆಯನ್ನ ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ವಹಿಸಲಿದ್ದಾರೆ. ಸಂಕಲ್ಪ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕಳೆದ ಏಪ್ರಿಲ್ 18ರಂದು ನನ್ನ ಮಗಳ ಹತ್ಯೆಯಾಯಿತು. ಹೆಬ್ಬಾಳ್ಕರ್ ಅವರು ಚುನಾವಣೆ ಪ್ರಚಾರ ಬಿಟ್ಟು ನಮ್ಮ ಮನೆಗೆ ಬಂದು ಭೇಟಿಯಾಗಿ ನನ್ನ ಬೇಡಿಕೆಗಳನ್ನ ಸಿಎಂ, ಡಿಸಿಎಂ ಹಾಗೂ ಕಾನೂನು ಸಚಿವರ ಬಳಿ ಮಾತನಾಡಿದ್ರು ಎಂದು ನೇಹಾ ತಂದೆ ನಿರಂಜನ್ ಹಿರೇಮಠ್ ಹೇಳಿದ್ರು. ನೇಹಾ ಕೊಲೆ ಪ್ರಕರಣ ಸಿಬಿಐಗೆ ಕೊಡಬೇಕು ಎನ್ನುವ ಡಿಮ್ಯಾಂಡ್ ನಾವು ಮಾಡಿದ್ವು. ಹತ್ಯೆಯಾದ 4ನೇ ದಿನಕ್ಕೆ ಸಿಐಡಿ ಆದೇಶ ಪ್ರತಿ ಬಂತು. ಸಿಎಂ ಸಹ ಮನೆಗೆ ಬಂದು ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿದ್ರು. ನುಡಿದಂತೆ ನಡೆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೃತಜ್ಞತೆ ಸಲ್ಲಿಸೋಕೆ ನಾನು ಬೆಳಗಾವಿಗೆ ಬಂದಿದ್ದೇನೆ ಎಂದು ಗುರುವಾರ ಸುದ್ದಿಗಾರರೊಂದಿಗೆ ನೇಹಾ ಹಿರೇಮಠ್ ತಂದೆ ನಿರಂಜನ್ ಹಿರೇಮಠ್ ಮಾತನಾಡಿದ್ರು. ಸರ್ 3ನೇ ದಿವಸಕ್ಕೆ ಅಟೆಂಡ್ ಆಗಿದ್ದಾರೆ. ನಾವು ಆ್ಯಕ್ಚುಲಿ ಅವ್ರ ಘಟನೆ ಬಂದು ಹೆವಿ ಮಳೆಯಾಗ ತೋರಿಸ್ಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ. ಆ ಸೀನ್ ನೋಡಿದರೆ ನೀವು ಏನಂತೀರಿ? ಅದಕ್ಕೆ ನಾವು ಓಡಿ ಬಂದಲ್ಲ ಮೇಡಮ್ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ನಮ್ಮ ಪರಿವಾರದಿಂದ. ಇವತ್ತು ನಮ್ಮ ಬೆನ್ನಿಗೆ ನಿಂತವ್ರೆ ಅಂದರೆ ಮತ್ತು ಅವ್ರಿಗೆ ನಾನು ಸಲ್ಲಿಸಲಿಲ್ಲ ಅಂದರೆ ನಾವೇನು ಉಪಯೋಗ? ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿ ಇಷ್ಟೆಲ್ಲ ಸರ್ಕಾರ ಎಚ್ಚೆತ್ತು ಮುಖ್ಯಮಂತ್ರಿಗಳೇ ನಮ್ಮ ಮನೆಗೆ ಬಂದು ಮಾತಾಡುವಂಥ ಸನ್ನಿವೇಶ ಬಂದೈತೆ ಅಂದರೆ ಅದು ಹೆಬ್ಬಾಳ್ಕರ್ ಮೇಡಮ್ ಅವ್ರ ವತಿಯಿಂದ ಬಂದೈತಿ, ಡಿ ಕೆ ಶಿವಕುಮಾರ್ ಅವರಿಂದ ಬಂದೈತಿ. ಅದಕ್ಕೆ ಎಲ್ಲ ಆ್ಯಂಗಲ್ದಲ್ಲಿ ನಮಗೆ ಯಾರು ಬೆನ್ನಿಗೆ ನಿಂತಾರೋ ಅವ್ರು ಕೃತಜ್ಞತೆ ಸಲ್ಲಿಸೋದು ನನ್ನ ಕೆಲಸ. ಅದಕ್ಕೆ ಅವ್ರ ನಿವಾಸಕ್ಕೆ ಬಂದು ಇವತ್ತು ನಾನು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಅದೇ ರೀತಿ ಹಟ್ಟಿಹೊಳಿ ಸಾಹೇಬ್ರಿಗೆ ಕೂಡ ಈಗಾಗಲೇ ಅನೇಕ ಮಂತ್ರಿಮಂಡಲ ಕೂಡ ಮನೆಗೆ ಬರ್ತಾ ಇದ್ದಾರೆ. ನಿನ್ನೆ ತಾನೇ ದಿನೇಶ್ ಗುಂಡೂರಾವ್ ಸಾಹೇಬ್ರು ಬಂದರು, ಎಚ್ ಕೆ ಪಾಟೀಲ್ ಸಾಹೇಬ್ರು ಬಂದರು, ನಮ್ಮ ಸಂತೋಷ್ ಲಾಡ್ಜಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಂತೋಷ್ ಲಾಡ್ಜಿ ಬಂದರು. ಈಗ ಎಲ್ಲರೂ ಕೂಡ ಇವತ್ತು ಕೂಡ ಸಿದ್ದರಾಮಯ್ಯ ಕೂಡ ಬರ್ತಾ ಇದ್ದಾರೆ ಅಂತ ಸುದ್ದಿ. ಈಗ ಸ್ಥಳೀಯವಾಗಿ ಡೇ 1ಕ್ಕೆ ಬಂದು ಹೋಗಿದ್ದಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಬೇರೆ ಡಿಸ್ಟ್ರಿಕ್ನವರು, ಬೇರೆ ಈ ಬೆಂಗಳೂರು ಎಲ್ಲ ರೀತಿಯಿಂದ ಬರ್ತಾಯಿದ್ದಾರೆ.
ಸಂಕಲ್ಪ ಶಿಂದೆ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ. ಕೇಂದ್ರದ ಬಿಜೆಪಿ ಸರ್ಕಾರ ವಿರುದ್ಧ ಮಾತನಾಡಿದ್ರೆ ದೇಶದ್ರೋಹಿಗಳು ಎಂದು ಬಿಂಬಿಸುವ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ದಲಿತ ಸಂಘರ್ಷ ಸಮಿತಿ ಬೆಂಬಲ ಇಲ್ಲ. ಎಲ್ಲ ದಲಿತರು ಕಾಂಗ್ರೆಸ್ಗೆ ಮತ ಹಾಕಬೇಕು ಎಂದು ಬಸವರಾಜ್ ತಳವಾರ್ ಕರೆ ನೀಡಿದ್ರು. ಯುಪಿಎ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಕಳೆದ 10 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಸ್ಥಗಿತಗೊಳಿಸಿದೆ. ಇದು ದುರಾಡಳಿತದ ವಿರೋಧವಾಗಿದೆ. ಈ ಹಿನ್ನೆಲೆಯಲ್ಲಿ ದಲಿತರು ಈ ಸಲದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲಿಸಿ ಎಂದು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬಸವರಾಜ್ ತಳವಾರ್ ಮಾತನಾಡಿದ್ರು. ನಮಗೆಲ್ಲ ಗೊತ್ತಿರುವ ಹಾಗೆ ಲೋಕಸಭಾ ಚುನಾವಣೆಯ ಒಂದು ಈ ಮೂಮೆಂಟ್ನಲ್ಲಿ ನಮ್ಮ ಸಂಘಟನೆ ಕೆಲವು ಪದ್ಧತಿಗಳನ್ನು ವಿಚಾರಗಳನ್ನು ಹೇಳಲಿಕ್ಕೆ ನಮಗೆಲ್ಲ ಬರ್ತೀವಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿಯವರು ನಿರ್ಧರಿಸುವಾಗ ಯಾವ ಪಕ್ಷಕ್ಕೆ ಬೆಂಬಲವನ್ನು ನೀಡಬೇಕು, ಯಾವ ಅಭ್ಯರ್ಥಿಗೆ ಕೂಡ ಬೆಂಬಲವನ್ನು ನೀಡಬೇಕು ಅನ್ನುವಂಥ ವಿಚಾರವನ್ನು ಕುರಿತು ಇದು ಇವತ್ತಿನ ಕೇಂದ್ರ ಸರ್ಕಾರದ ಕೆಲವು ನೀತಿಗಳನ್ನು ಖಾಸಗೀಕರಣ, ನಿರುದ್ಯೋಗ ಇವೆಲ್ಲವುಗಳನ್ನು ಒಟ್ಟಾರೆಯಾಗಿ ನೋಡುವುದಾದರೆ ಈಗಿನ ಸರ್ಕಾರ ಮುಂದುವರೆದರೆ ಮುಂದಿನ ಜನಸಾಮಾನ್ಯರ ಬದುಕು ಹೇಗೆ ಆಗುತ್ತದೆ ಎನ್ನುವಂಥ ಒಂದು ದೂರ ಸ್ಪಷ್ಟನೆಯನ್ನು ಇಟ್ಟುಕೊಂಡು ನಮ್ಮ ಇಡೀ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕೇಂದ್ರದಲ್ಲಿ ಇಂಡಿ ಒಕ್ಕೂಟವನ್ನು ಬೆಂಬಲಿಸಬೇಕಂತೇಳಿ ನಮ್ಮ ರಾಜ್ಯ ಸಂಘರ್ಷ ಸಮಿತಿಯು ನಿರ್ಧಾರ ಮಾಡಿರುತ್ತದೆ. ಜೊತೆಗೆ ಸ್ಥಳೀಯವಾಗಿ ಹುಕ್ಕೇರಿ ಕ್ಷೇತ್ರವಾಗಿರ್ಬೋದು, ಬೆಳಗಾವಿ ಲೋಕಸಭಾ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲಿಸುವುದರ ಮೂಲಕವಾಗಿ ಮುಂಬರುವ ಚುನಾವಣೆಯಲ್ಲಿ ಕೂಡ ಅವರಿಗೆ ಗೆಲ್ಲಿಸಬೇಕಂತೇಳಿ ನಾವೆಲ್ಲರೂ ನಿರ್ಧಾರವನ್ನು ಮಾಡಿದ್ದೇವೆ. ಹೀಗಿರುವಂಥ ಕೇಂದ್ರ ಸರ್ಕಾರದ ಕೆಲವು ಧೋರಣೆಗಳು ಜನಸಾಮಾನ್ಯರ ಮತ್ತು ಅಂಬೇಡ್ಕರ ಆಶಯಗಳನ್ನು, ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೂರಿ ಖಾಸಗೀಕರಣ ಮತ್ತು ಸರ್ಕಾರಿ ಉದ್ಯಮಗಳನ್ನು ಎಲ್ಲ ಮಾರಾಟ ಮಾಡಿ ನಿರುದ್ಯೋಗವನ್ನು ಸೃಷ್ಟಿಸುವಂಥ ಒಂದು ಪರಿಸರ ನಿರ್ಮಾಣವಾಗಿದೆ. ಇಂಥದ್ರಲ್ಲಿ ಇದೇ ರೀತಿ ಮುಂದುವರೆದರೆ ಜೊತೆಗೆ ಧರ್ಮಗಳಲ್ಲಿ ಬಡದಾಟಗಳು, ಹೋರಾಟಗಳು, ಕೋಮು ಸೌಹಾರ್ದತೆ ಇಲ್ಲದೇ ಇರುವುದು ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಆ ಕಾರಣ ಮತ್ತೆ ಈ ಸರ್ಕಾರ ಬಂತು ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಒಂದು ಶಾಂತಿಯುತ ಏನು ಕುವೆಂಪು ಅವರು ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವಂಥ ಭಾರತದ ಒಂದು ಕಲ್ಪನೆ ಇಲ್ಲದಂತಾಗುತ್ತದೆ. ಸೊ ಹಾಗಾಗಿ ನಾವು ಈ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಎಲ್ಲ ಇಂಡಿಯಾ ಒಕ್ಕೂಟದ ಒಂದು ಪಕ್ಷವನ್ನು ಬೆಂಬಲಿಸಬೇಕಂತ ಹೇಳಿ ಈ ಮೂಲಕವಾಗಿ ನಮ್ಮಲ್ಲಿ ನಾವು ಬಸವರಾಜ್ ತಳವಾರ್, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರು, ಬೆಳಗಾವಿ. ಇವರು ಪ್ರಕಾಶ್ ಮರ್ಡೆ ಅಂತೇಳಿ ಜಿಲ್ಲಾ ಸಂಘಟನಾ ಸಂಚಾಲಕರು, ಜೊತೆಗೆ ಲಕ್ಷ್ಮಣ್ ಕುಂಡಪ್ಪನವರು ಅಂತೇಳಿ ಜಿಲ್ಲಾ ಸಂಘಟನಾ ಸಂಚಾಲಕರು. ಸಂಕಲ್ಪ ಶಿಂದೆ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात,
परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती। साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಮಹಾರಾಷ್ಟ್ರದಲ್ಲಿ ಗಡಿ ಸಮಸ್ಯೆಗಾಗಿ ಕಾದು ಕುಳಿತಿದ್ದ ಗಡಿ ನಿವಾಸಿಗಳ ನಿರೀಕ್ಷೆಯನ್ನ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಇಂದು ಹುಸಿಗೊಳಿಸಿದ್ದಾರೆ. ಗುರುವಾರ ಲೋಕಸಭಾ ಚುನಾವಣೆ ಹಿನ್ನೆಲೆ ಸೀಮಾ ಭಾಗದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಸಭೆ ನಡೆಸಿದ್ರು. ಏಕನಾಥ್ ಶಿಂದೆ ಅವರು ಗುರುವಾರ ಬೆಳಗಾವಿಗೆ ಆಗಮಿಸಿ ಖಾನಾಪುರದ ಜಾಂಬೋಟಿ ಕ್ರಾಸ್ನಲ್ಲಿ ಉತ್ತರ ಕನ್ನಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಕಾಗೇರಿ ಹೆಗಡೆ ಪರ ಸಭೆ ನಡೆಸಲಾಯಿತು. ಕುತೂಹಲಕಾರಿಯಾಗಿ ಈ ಪ್ರದೇಶವು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಭದ್ರಕೋಟೆಯಾಗಿದ್ದು, ಈ ಪ್ರದೇಶದಲ್ಲಿ ಏಕನಾಥ್ ಶಿಂದೆ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಅಭ್ಯರ್ಥಿ ವಿರುದ್ಧ ಸಭೆ ನಡೆಸಿ ಮಾತನಾಡಿದ್ರು. आणि सत्याची खुर्ची मिळवली, तडजोड केली, बाळासाहेबांचे विचार बुडवले, धनुष्यबाण काँग्रेसच्या दावणीला बांधला, शिवसैनिकांचं खच्चीकरण होऊ लागलं. सत्तेत मुख्यमंत्री आपला, शिवसैनिक जेलमध्ये जाऊ लागले, कुणाला मोका लागला, कुणाला तडी पार होऊ लागले. कशाला पाहिजे मुख्यमंत्री पद? कशाला पाहिजे असलं सरकार? आमदारांची मुस्कटदाबी होऊ लागले आणि मग कारस्थान रचलं गेलं. हा एकनाथ शिंदे हा मास लीडर आहे, याच्या मागे माणसं वेडी आहेत, याला संपून टाका. पण असा एकनाथ शिंदे संपू शकतो का? साधा आहे का हे? अगदी हलक्यामध्ये मला घेता का? आणि मग मी माझं काम दाखवलं आणि जिथं अन्याय होतो त्या अन्यायाला वाचा फोडण्याचं शिकवण बाळासाहेबांनी आम्हाला दिली आणि मी धाडस केलं. अरे तुमच्या भारतीय जनता पार्टीच्या 5 लोकांना जेलमध्ये टाकणार होते देवेंद्रजींच्या सकट. मला म्हणाले की आता हे सापडलेत, या लोकांना आता मी दाखवतो. बोलो काय करणार? बोले नावं मला त्यांनी सांगितलं, मी देवेंद्रजींचं पण सांगितलं. म्हणलं जरा त्यांना हात लावताना जरा विचार करा, वरती 2 लोक आहेत आपले बसलेले. तर म्हणाले आता काय नाही, आता सगळा कार्यक्रम ठरलेला. आणि मग त्यांचा असा डाव होता, या लोकांना जेलमध्ये टाकणं, पार्टी मध्ये भीती दहशत निर्माण करणं आणि बीजेपीतले आमदार फोडून महाविकास आघाडी मजबूत करणं, असा डाव होता. आता कसं काय हा एकनाथ शिंदे उघड्या डोळ्याने पाहिल? मग मी त्यांचा डाव म्हणालो, जास्त वेळ आपण अजून थांबलो तर डाव यांचा यशस्वी होऊ शकतो. आणि म्हणून मग या निधड्या छातीचा एकनाथ शिंदे निघाला. जे काय होईल ते परिणामांची पर्वा न करता मंत्री पदाला ठोकर मारून निर्णय घेतला, सरकार टांगा पलटून टाकला.
त्यामुळे मला फक्त राज्यात नाही, देशात नाही, देशात पण ओळखतात आणि 32 देश ओळखतात मला. हे कोण एकनाथ शिंदे? आणि म्हणून तो पॅटर्न राबवायचा असेल तर राबवा, त्याच्यामध्ये काय मदत असेल तर मी करेन. मला अनुभव जास्ती आहे. त्यामुळे मी आपल्याला एकच सांगतो की एक सर्वसामान्य शेतकऱ्याचा मुलगा आहे. शेतकऱ्याचा मुलाने काय मुख्यमंत्री होऊ नये हे काय करारनामा आहे? ते पोटदुखी जी आहे त्यांच्या पचनी पडत नाही. शेतकऱ्याचा मुलगा मुख्यमंत्री झालेला. मी आज मुख्यमंत्री जरी असलो तरी सुद्धा मी कालही कार्यकर्ता म्हणून काम करत होतो, आजही कार्यकर्ता म्हणून काम करतोय आणि उद्याही कार्यकर्ता म्हणून काम करणार आहे. मी तुम्हाला सांगू इच्छितो जाहीरपणे, उद्या तुमच्यातला एखादा माणूस कामाच्या जोरावर, कर्तृत्वाच्या जोरावर मोठा होऊन इथं मुख्यमंत्री म्हणून बोलू लागला तर सगळ्यात जास्त आनंदी एकनाथ शिंदेला होईल. आणि म्हणून आज तुम्ही एवढी कारस्थानं करता. ही महाविकास आघाडी ना इंडिया अलायन्स पूर्णपणे कारस्थानी आहे. कट कारस्थान रचून या मोदीजींना विरोध करणं एकमेव अजेंडा त्यांचा आहे. पण मोदीजींचा बाल बाका नाही करू शकत. तुम्ही करू शकता का? मोदीजी त्यांच्याकडे बघत पण नाही. नुसतं असं बघितलं ना तरी सुद्धा भल्या भल्यांची काय होईल? एक कहावत आहे ना, हाती चलताय बाजार. मी नाही, तुम्ही बोला. आणि म्हणून आपला नेता आपण निवडलेला, त्यांच्याकडे नेता पण नाही. म्हणाले दरवर्षी एक एक प्रधानमंत्री करूया. अरे का महापालिका आहे का महापौर करायला? हा, ते महापौर पण 2.5 वर्षाचा असतो. असं सरकार चालतं का? असं देश चालतो? आणि म्हणून या देशाला वाचवायसाठी आपल्याला मोदींना प्रधानमंत्री करावंच लागेल. या देशातली लोकशाही वाचवण्यासाठी आपल्याला आणि अधिक समृद्ध करण्यासाठी मोदींनाच प्रधानमंत्री करावं लागेल. या देशाची पत जगात वाढवण्यासाठी मोदीजींनाच प्रधानमंत्री करावं लागेल. मी आपल्याला फक्त एक उदाहरण देतो आणि माझं भाषण संपवतो. मी जेव्हा दावोसला गेलो होतो स्वित्झर्लंड मध्ये, वर्ल्ड इकॉनॉमिक फोरम मध्ये, तिकडे गेलो. मला खूप देशाचे राष्ट्रपती, प्रधानमंत्री भेटले, मंत्री भेटले आणि आमच्या राज्यासाठी त्यांनी मोठी इन्व्हेस्टमेंट दिली. परंतु मोदीजींच्या बाबतीमध्ये त्यांनी एवढा आदरयुक्त सन्मान दाखवला की माझा देखील ऊर भरून आला. अरे आपला प्रधानमंत्री 7 समुद्रा पलीकडे पण लोकप्रियतेच्या उत्तुंग शिखरावर बसलेला आहे. जगामध्ये नंबर 1 ची लोकप्रियता लाभलेला कोण? मोदी साहेब. हे आपण भाग्यवान आहोत की आज आपल्या देशाचा प्रधानमंत्री देशात नाही जगात लोकप्रिय आहे. आणि म्हणून आपल्याला एवढंच मी सांगतो, आपल्याकडे विकास आहे, त्यांच्याकडे काय विनाश. खऱ्या अर्थाने दुसरं काही नाही आहे. आणि म्हणून आज आपल्याला येत्या किती 7 तारखेला आहे ना, 7 तारखेला मतदान आहे. या दिवशी बघा मतदान जास्त झालं पाहिजे. आपले बूथ प्रमुख, गट प्रमुख, आपले कार्यकर्ते तुमच्याकडे काय म्हणतात माहित नाही मला. या सर्वांना माझी विनंती आहे, कार्यकर्त्यांना माझी विनंती आहे. कडक उन्हाळा आहे पण या उन्हाळ्यात देखील आपल्याला मतदान, आपलं हक्काचं जास्तीत जास्त मतदान आपलं काढणं गरजेचं आहे. आणि आपल्याला मतदानाची टक्केवारी वाढवायची असेल तर कार्यकर्त्यांनी मेहनत घेणं गरजेचं आहे. आणि म्हणून या 7 तारखेला आपल्या विश्वेश्वर हेगडे यांना मत
म्हणजे ते डायरेक्ट कोणाला मिळतं? मोदीजींना. आपल्या कमळाला मत म्हणजे मोदीजींना मत. तुमच्या भारतीय जनता पार्टीला मत म्हणजे मोदीजींना मत. आणि म्हणून मी तुम्हाला विनंती करायला आलोय की मोदीजींचे हात बळकट करायचे असतील, 400 पार हा त्यांचा निर्धार पूर्ण करायचा असेल तर तुम्हाला या मतदारसंघातून देखील आपल्याला आपले विश्वेश्वर हेगडे यांना प्रचंड मताधिक्याने विजयी करावं लागेल. कारण यापूर्वी तुम्ही आपल्या विठ्ठलराव हलगेकर यांना 55,000चा लीड दिलेला आहे. 55,000चा लीड आता तुम्हाला डबल करायचा आहे. आणि ಮಹದೇವ್ ಪವಾರ್ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ. ರೈತ ವಿರೋಧಿ ಸರ್ಕಾರ ನಡೆಸಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಈ ಸಲ ರೈತರು ಮತ ಹಾಕದೆ ಬೇರೆ ಸಮರ್ಥ ಪಕ್ಷಕ್ಕೆ ಮತದಾನ ಮಾಡಬೇಕು ಎಂದು ರೈತ ಮುಖಂಡ ಚಾಮರಾಜ್ ಸಾಬ್ ಮಾಲಿ ಪಾಟೀಲ್ ಹೇಳಿದರು. ದೇಶದಲ್ಲಿ ರೈತರಿಗೆ ಮಾರಕವಾಗಿರುವ ಕೃಷಿ ಕಾಯ್ದೆ ಬದಲಾವಣೆ ರೈತರ ಜೀವನದ ಜೊತೆಗೆ ಚೆಲ್ಲಾಟವಾಡುತ್ತಿರುವ ಪಕ್ಷ ಬಿಜೆಪಿ ಎಂದು ಚಾಮರಾಜ ಸಾಬ್ ಹರಿಹಾಯ್ದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರೈತರಿಗೆ ದ್ರೋಹವಾಗಿದಂಥ, ಮೋಸ ಮಾಡಿದಂಥ, ಸುಳ್ಳು ಹೇಳಿದಂಥ ಬಿಜೆಪಿ ಪಕ್ಷಕ್ಕೆ ಮತ ಕೊಡಬೇಡ್ರಿ ಅಂತೇಳಿ ರೈತ ಸಂಘ ಒಂದು ಅಭಿಯಾನವನ್ನು ಮಾಡ್ತಾ ಇದೆ. ಇದಕ್ಕೆ ಸಕಾರಣಗಳಿವೆ. ಒಂದು, ರೈತರ ಸಾಲ ಮನ್ನಾ ಮಾಡ್ತು ಅಂತ ಹೇಳಿದ್ರು ಮಾಡಲಿಲ್ಲ. ಸ್ವಾಮಿನಾಥನ್ ವರದಿ ಜಾರಿ ತರ್ತು ಅಂದರೂ ತರಲೇ ಇಲ್ಲ. ಫಸಲ್ ಬಿಮಾ ಯೋಜನೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ. 2022ಕ್ಕೆ ರೈತರ ಆದಾಯ ದ್ವಿಗುಣ ಮಾಡ್ತು ಅಂದರೂ ಮಾಡಲಿಲ್ಲ. ಇನ್ನೂ ಅನೇಕ ಕಾರಣಗಳಿವೆ. ಇವರು ರೈತರ ಸಾಲ ಮನ್ನಾ ಮಾಡದೆ ಕಾರ್ಪೊರೇಟ್ ಕಂಪನಿಯ 28 ಜನರ 20,47,000 ಕೋಟಿ ಸಾಲ ಮನ್ನಾ ಮಾಡಿ ಈ ದೇಶದ ತೆರಿಗೆದಾರರ ಹಣವನ್ನು ಒಯ್ದು ಕಾರ್ಪೊರೇಟ್ ಕಂಪನಿ ಮಡಿಲಿಗೆ ಹಾಕಿದ್ದಾರೆ. ಒಟ್ಟು ದೇಶವನ್ನೇನಂತಂದ್ರೆ ದುಡಿಯುವ ವರ್ಗಕ್ಕೆ ಅಧೋಗತಿ ಬಂದಿದೆ ಇವತ್ತು. ಆ ಕಾರಣಕ್ಕಾಗಿ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರವನ್ನ ಅಧಿಕಾರದಿಂದ ಕೆಳಗಿಳಿಸ್ಬೇಕಂತ ಹೇಳಿ ನಾವು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ನಾವು ಇಡೀ ಕರ್ನಾಟಕ ಸುತ್ತಾಡಿದ್ದೀವಿ. ಎಲ್ಲಿ ಮೋದಿಯವರ ಗಾಳಿ ಆಗಲಿ, ಮೋದಿಯವರ ಹವಾಗಲಿ ಇಲ್ಲ. ಸ್ವತಂತ್ರವಾಗಿ ಇವತ್ತು ರೈತರು ಜಾಗೃತರಾಗಿದ್ದಾರೆ. ಬರ್ತಕ್ಕಂಥ ಚುನಾವಣೆಯಲ್ಲಿ ಗರಿಷ್ಠ ಸಂಖ್ಯೆಗೆ ಬಿಜೆಪಿಯನ್ನು ಇಳಿಸಲಿಕ್ಕೆ ನಮ್ಮ ರೈತರು ತಯಾರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ರೈತ ಸಂಘ ಕೂಡ ಬಹಳ ದೊಡ್ಡ ಅಭಿಯಾನವನ್ನು ಕರಪತ್ರ ಹಾಕಿ ಯಾವ ಕಾರಣಕ್ಕಾಗಿ ನಾವು ಬಿಜೆಪಿಯನ್ನು ಸೋಲಿಸ್ಬೇಕಂತ ಹೇಳ್ತೀವಿ ಅಂತ ಹೇಳಿ ನಾವು ಕರಪತ್ರದಲ್ಲಿ ಹಾಕಿ ಒಂದು ರಾಜಕೀಯ ಜಾಗೃತಿಯನ್ನ ಈ ನಾಡಿನಲ್ಲಿ ತರ್ತಾ ಇದ್ದೀವಿ. ನಿಮ್ಮ ಹೆಸರು? ಚಾಮರಸ ಮಾಲಿ ಪಾಟೀಲ್, ರಾಜ್ಯ ಗೌರವಾಧ್ಯಕ್ಷ. ರೈತ ವಿರೋಧಿ ಸರ್ಕಾರ ನಡೆಸಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಈ ಸಲ ರೈತರು ಮತ ಹಾಕದೆ ಬೇರೆ ಸಮರ್ಥ ಪಕ್ಷಕ್ಕೆ ಮತದಾನ ಮಾಡಬೇಕು ಎಂದು ರೈತ ಮುಖಂಡ ಚಾಮರಾಜ್ ಸಾಬ್ ಮಾಲಿ ಪಾಟೀಲ್ ಹೇಳಿದರು. ಸಂಕಲ್ಪ ಶಿಂದೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಅಧಿಕಾರ ದಾಹದಲ್ಲಿ ದಲಿತರ ಹಣವನ್ನ ಕಬಳಿಸಿ ಬೇಕಾಬಿಟ್ಟಿ ಭಾಗ್ಯಗಳಿಗೆ ಬಳಕೆ ಮಾಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರ 420 ಸರ್ಕಾರ ಎಂದು ವಿಧಾನ ಪರಿಷತ್ ಸದಸ್ಯ ಚಲುವಾದಿ ನಾರಾಯಣ ಸ್ವಾಮಿ ಗುಡುಗಿದ್ರು. ರಾಯಬಾಗ್ ತಾಲೂಕಿನ ಆಲಕನೂರು ಗ್ರಾಮದ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಅವರ ಕಚೇರಿಯಲ್ಲಿ ಲೋಕಸಭಾ ಚುನಾವಣೆಯ ಹಿನ್ನೆಲೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆಯವರ ಪರ ಮತಯಾಚನೆ ಹಾಗೂ ಚಿಕ್ಕೋಡಿ ಕ್ಷೇತ್ರದ ಎಸ್ಸಿ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಚಲುವಾದಿ ನಾರಾಯಣ ಸ್ವಾಮಿ ಮಾತನಾಡಿದ್ರು. ಒಂದು ವೇಳೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ ಅವ್ರು ಬರೀ ನಮ್ಮನ್ನ 60 ವರ್ಷ ವೋಟ್ ಬ್ಯಾಂಕ್ ಮಾಡ್ಕೊಂಡ ಬರೀ ದಲಿತರನ್ನ ಉಪಯೋಗಿಸ್ಕೊಂಡ್ರು. ಏನು ದಲಿತರಿಗೆ ಯಾವುದೋ ಉದ್ದೇಶ ಯಾರು ಉದ್ಧಾರ ಮಾಡಿಲ್ಲ. ಅವರ ನಮಗೆ ದೇಶಕ್ಕೆ ಸಂವಿಧಾನ ಕೊಟ್ಟಂತ, ನಿಮ್ಮೆಲ್ಲರಿಗೆ ಮತದಾನದ ಹಕ್ಕವನ್ನ ಕೊಟ್ಟಂತ ಒಬ್ರು ಶ್ರೀಮಂತರಿರ್ಲಿ, ಬಡವರಿರ್ಲಿ, ದಲಿತರಿರ್ಲಿ, ಮತ್ತೆ ಯಾವ ಜಾತಿ ಧರ್ಮ ವಿಚಾರ ಮಾಡಲ್ಲ, ಈ ದೇಶದ ಸಂವಿಧಾನವನ್ನು ಬರೆದು ನಮಗ ಮತದಾನ ಹಕ್ಕನ್ನ ಕೊಟ್ಟಂತ ನಮ್ಮ ದೇವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದಂತ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಅದಕ್ಕೆ ದಲಿತರಿಗೆ ಯಾವತ್ತೂ ಕಾಂಗ್ರೆಸ್ ಉದ್ಧಾರ ಮಾಡಿಲ್ಲ. ಬಿಜೆಪಿನ ದಲಿತರ ನೆರವಿಗೆ ನಿಂತೈತಿದೆ. 10 ವರ್ಷ ಆತ ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇವರು. ಅವ್ರು ಎಲ್ಲೆಲ್ಲಿ ವಿದ್ಯಾಭ್ಯಾಸ ಮಾಡ್ಯಾರೋ, ಎಲ್ಲೆಲ್ಲಿ ಅವರ
ಕೋರ್ಟ್ನಾಗೂ ಕೂಡ ಎಲ್ಲಿ ಹೋಗಿ ವಕಾಲತ್ತು ಮಾಡಿದಾರೋ, ಎಲ್ಲಿ ಹುಟ್ಟರು, ಎಲ್ಲಿ ಅವರ ಅಂತ್ಯ ಸಂಸ್ಕಾರ ಆಯ್ತು, ಆ ಎಲ್ಲ ಕ್ಷೇತ್ರಗಳನ್ನ ಮೋದಿಜಿಯವರ ಈಗ ಎಲ್ಲ ಅಭಿವೃದ್ಧಿ ಮಾಡಕತ್ತಾರೆ. ಸಂಜೀವ್ ಬ್ಯಾಕುಡೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ರಾಯಬಾಗ್. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल क्यों मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದ ಡಾಕ್ಟರ್ ಮಧುಸೂದನ್ ಬಿಳಗಿಯವರ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನಡೆದ ಪ್ರಚಾರ ಸಭೆಯನ್ನುದ್ದೇಶಿಸಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಎಚ್ಎಂ ರೇವಣ್ಣ ಮತಯಾಚನೆ ಮಾಡಿದ್ರು. ನಮ್ಮ ಸಮಾಜದ ಸಿದ್ದರಾಮಯ್ಯ ಅವರಿಗೆ ಹೆಗಲಿಗೆ ಹೆಗಲು ನೀಡಿದ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡುವಂತೆ ಎಚ್ಎಂ ರೇವಣ್ಣ ಮತಯಾಚನೆ ಮಾಡಿದ್ರು. ಅತಿ ಹೆಚ್ಚು ಕುರುಬರನ್ನು ಹೊಂದಿರತಕ್ಕಂಥ ಜಿಲ್ಲೆ ಜಿಲ್ಲೆಯಲ್ಲಿ ಈ ಹಿಂದೆ ವಿಎಲ್ ಪಾಟೀಲ್ರನ್ನ ಪ್ರಥಮವಾಗಿ ಪಕ್ಷೇತರವಾಗಿ ಗೆಲ್ಲಿಸಿದಂತ ಕೀರ್ತಿ ನಮ್ಮ ಕುರುಬ ಸಮಾಜಕ್ಕೆ ಇಲ್ಲಿ ಸೇರುತ್ತೆ. ಪಾಟೀಲ್ರು ಕನಕ ಜಯಂತಿಯನ್ನು ಸಿದ್ದರಾಮಯ್ಯನವರು ಸೇರಿ ಬೆಂಗಳೂರಿನಲ್ಲಿದ್ದಂತ ಕನಕ ಜಯಂತಿಯನ್ನ 500ನೇ ಕನಕ ಜಯಂತಿ ಮಾಡುವ ಮೂಲಕ ಈ ರಾಷ್ಟ್ರಾದ್ಯಂತ ಸಂಘಟನೆ ಕುರುಬರು ಒಗ್ಗೂಡೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿದಂತ ಕೀರ್ತಿ ಈ ಬೆಳಗಾವಿ ಜಿಲ್ಲೆ BR ಪಾಟೀಲ್ರು ಮತ್ತು ಮೈಸೂರಿನ ಸಿದ್ದರಾಮಯ್ಯನವರು ಅಂತ ಹೇಳೋದಕ್ಕೆ ನಾವೆಲ್ಲ ಕೂಡ ಹೆಮ್ಮೆ ಪಡ್ತೇವೆ. ಗಾಂಧೀಜಿಯವರು ಇಲ್ಲಿ ಬಂದು ಬೆಳಗಾವಿನಲ್ಲಿ ಕಾಂಗ್ರೆಸ್ಸಿನ ಸಮಾವೇಶ ಮಾಡಿರುವುದು ಕೂಡ ಸ್ವತಂತ್ರ ಪೂರ್ವದಲ್ಲಿ, ಅದಕ್ಕೂ ಬೆಳಗಾವಿ ಬಹಳ ಪ್ರಸಿದ್ಧವಾದಂಥ ಕಾಂಗ್ರೆಸ್ಸಿನ ಪರವಾದಂಥ ಒಂದು ಸಹಕಾರವನ್ನು ಕೊಟ್ಟಿದ್ದು ಮಹಾತ್ಮ ಗಾಂಧೀಜಿಯವರ AICC ಸಭೆ. ಇದನ್ನು ಕೇಳ್ಕೊಳ್ಳೋದಿಷ್ಟೇ. ಇವತ್ತು ಈ ರಾಷ್ಟ್ರದಲ್ಲಿ 10 ವರ್ಷದ ಹಿಂದೆ ಮೋದಿಯವರು ಹಿಂದಿಂದ ಹೇಳ್ಕೊಂಡು ಬರೋದಕ್ಕಿಂತ ಹೆಚ್ಚಾಗಿ ಈ 10 ವರ್ಷದ ಒಂದು ರಾಜಕೀಯ ಚಿತ್ರಣ ನೋಡೋದೇ ಆದರೆ 10 ವರ್ಷದ ಹಿಂದೆ ಅವರು ಚುನಾವಣೆಗಳು ನಿಂತ ಸಂದರ್ಭದಲ್ಲಿ ಈ ದೇಶ ಬದಲಾಯಿಸ್ತೀನಿ, ಈ ದೇಶದಲ್ಲಿ ಅಭಿವೃದ್ಧಿ ಪಡಿಸ್ತೀನಿ, ದೇಶದ ರೈತರಿಗೆ ಅವರ ಆದಾಯವನ್ನು ದುಪ್ಪಟ್ಟು ಮಾಡ್ತೀನಿ, ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ಕೊಂಡು ಬಂದು ಅವ್ರ ದೇಶದಲ್ಲಿದ್ದಂತ ಕಬ್ಬಣ ತಂದು ನಿಮ್ಮ ಅಕೌಂಟ್ಗೆ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದಂತ ಆ ಸುಳ್ಳುಗಾರ ಪ್ರಧಾನಿ ಇವತ್ತುವರೆಗೂ ಯಾವುದೂ ಮಾಡಿಲ್ಲ. ಅವ್ರು ಮಾಡೋದೇನಪ್ಪ ಅಂದ್ರೆ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ ಮತ್ತು ಸುಳ್ಳಿನ ಪ್ರಚಾರ. ಅವ್ರನ್ನ ವಿಶ್ವಗುರು ಅಂತಾರೆ. ನಾವು ಬಸವಣ್ಣ ವಿಶ್ವಗುರು ನಾವು ಸಂತೋಷ ಪಡ್ತೇವೆ. ಅವ್ರೇನು ಈ ಒಂದು ರಾಜ್ಯಭಾರ ಮಾಡ್ತಕ್ಕಂಥ 10 ವರ್ಷದಲ್ಲಿ ಇವತ್ತು ಪ್ರಬಲಿನ ಸಲವಾಗಿದೆ. ಈ ಸಾರಿ ಇಂಡಿಯಾ ಒಕ್ಕೂಟ ಕೇಂದ್ರದ ಅಧಿಕಾರ ಬರ್ತಕ್ಕಂಥ ಎಲ್ಲ ಲಕ್ಷಣಗಳಿವೆ ಅಂತಕ್ಕಂಥದ್ದನ್ನ ನಮಗೆ ಹೇಳ್ತಾ, ಈ ರಾಜ್ಯದಲ್ಲಿ
ಏನು ಇಂದಿರಾ ಗಾಂಧಿ ಮತ್ತು ದೇವರಾಜ ಅರಸರ ಕಾಲದಿಂದಲೂ ಕೂಡ ನಾವು ಜನರ ಕೆಲಸಗಳು ಮಾಡ್ಕೊಂಡು ಬಂದಿದ್ದೇವೆ, ಜನಪರ ಕಾರ್ಯಕ್ರಮ ಮಾಡಿದ್ದೇವೆ. ಉದಾಹರಣೆಗೆ ಭೂ ಸುಧಾರಣೆ ಇರ್ಬೋದು ಮತ್ತು ಅನೇಕ ಕಾರ್ಯಕ್ರಮಗಳನ್ನ ನಾವು ಜನತೆಗೆ ಕೊಟ್ಟಿದ್ದೇವೆ. ಈ ಒಂದು ಪಡಿತರ ಪದ್ಧತಿ ಇರ್ಬೋದು, ಮಾಸಾಸನಗಳಿರ್ಬೋದು, ಇವೆಲ್ಲ ಕೊಟ್ಟಿರ್ತಕ್ಕಂಥದ್ದು. ಈ ಭಾಗದ ರೈತರಿಗಾಗಿ ಬಂಗಾರಪ್ಪನವರು 10 HP ಕರೆಂಟ್ ಅನ್ನ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಬಿಜೆಪಿ ಎಲ್ಲ ಕೊಟ್ಟಿದ್ಯಾ? 72,000 ಕೋಟಿ ಸಾಲ ಮನ್ನಾ, ರೈತರ ಸಾಲ ಮನ್ನಾ ಮಾಡಿರೋದು ಕೇಂದ್ರ ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ. ಇಂಥವೇನಾದ್ರು ಕಾರ್ಯಕ್ರಮ ಬಿಜೆಪಿ ಮಾಡೋರ ಏನಿಲ್ಲ. ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಮುಸಲ್ಮಾನರನ್ನು ಬೈಯೋದು, ಬೇರೆ ಈ ರೀತಿ ಮಾತುಗಳಿಂದಲೇ ವೋಟ್ ಬರುತ್ತೆ ಅನ್ನೋದಾದ್ರೆ ಹಿಂದುತ್ವನೇ ಅನ್ನೋದು. ನಾವೇನು ಹಿಂದೂಗಳಲ್ಲ, ನಾವು ದೇವ್ರ ಪೂಜೆ ಮಾಡಲ್ಲ. ರಾಮ ಮಂದಿರ ಕಟ್ತಿರೋದು ನಮ್ಮೂರಲ್ಲೂ ವೀರೇಶ್ವರ ದೇವಸ್ಥಾನ ಕಟ್ತೀವಿ, ಹನುಮಾನ್ ದೇವಸ್ಥಾನ ಕಟ್ತೀವಿ. ದೇವಸ್ಥಾನ ಕಟ್ಟೋದೇ ಒಂದು ದೊಡ್ಡ ಕೆಲಸ ಅಲ್ಲ, ಇವತ್ತು ಮೋದಿಯರೇ ಇಲ್ಲ. ಇದನ್ನೆಲ್ಲ ನೋಡ್ಕೊಳ್ಳುವಂತ ಸಂದರ್ಭದಲ್ಲಿ ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಈ ರಾಜ್ಯ ಕೊಡುಗೆ ಕೊಟ್ಟಿದ್ದಾರೆ. SM ಕೃಷ್ಣ ಅವರು ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನರ ಒಂದು ITBT ಮಾಡುವ ಮೂಲಕ ಅತಿ ಹೆಚ್ಚು ತೆರಿಗೆ ಕೊಡುವಂತ ರಾಜ್ಯ ಯಾವುದಪ್ಪ ಅಂದ್ರೆ ಅದು ಕರ್ನಾಟಕ. ಈ ರೀತಿ ಒಂದೊಂದು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ತಮ್ಮ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ವೀರಪ್ಪ ಮೊಯ್ಲಿ ಹಾಗೆ ಮಾತನಾಡುತ್ತಾ VL ಪಾಟೀಲರನ್ನ ಪಕ್ಷೇತರವಾಗಿ ಗೆಲ್ಲಿಸಿ ಕೀರ್ತಿ ನಮ್ಮ ಸಮಾಜಕ್ಕೆ ಸಲ್ಲತ್ತೆ. ನಮ್ಮ ಕುರುಬರನ್ನ ಕನಕ ಗುರುಪೀಠದ ಒಕ್ಕೂಟಕ್ಕೆ ಸಹಕರಿಸಿದ ಕ್ಷೇತ್ರ ನಮ್ಮ ಬೆಳಗಾವಿ ಹಾಗೂ ಮೈಸೂರು ಕೊಡುಗೆ ಬಹಳ ಇದೆ ಎಂದ್ರು. ಸಂಜೀವ್ ಬ್ಯಾಕುಡೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ನೇಹಾ ಕೊಲೆ ಪ್ರಕರಣ ಸಿಬಿಐಗೆ ಕೊಡಬೇಕು ಎನ್ನುವ ಡಿಮ್ಯಾಂಡ್ ನಾವು ಮಾಡಿದ್ವು. ಹತ್ಯೆಯಾದ 4ನೇ ದಿನಕ್ಕೆ ಸಿಐಡಿ ಆದೇಶ ಪ್ರತಿ ಬಂತು. ನುಡಿದಂತೆ ನಡೆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೃತಜ್ಞತೆ ಸಲ್ಲಿಸಲು ನಾನು ಬೆಳಗಾವಿಗೆ ಬಂದಿದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ನೇಹಾ ತಂದೆ ನಿರಂಜನಯ್ಯ ಹಿರೇಮಠ್ ಹೇಳಿಕೆ. ಎಂಇಎಸ್ ಭದ್ರಕೋಟೆಯಲ್ಲಿ ಎಂಇಎಸ್ ಅಭ್ಯರ್ಥಿಯ ವಿರುದ್ಧ ನಡೆದ ಸಭೆ. ಮಹಾರಾಷ್ಟ್ರದಲ್ಲಿ ಗಡಿ ಸಮಸ್ಯೆಗಾಗಿ ಕಾದು ಕುಳಿತಿದ್ದ ಗಡಿ ನಿವಾಸಿಗಳ ನಿರೀಕ್ಷೆ ಹುಸಿಗೊಳಿಸಿದ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ. ಕೇಂದ್ರ ಬಿಜೆಪಿ ಸರ್ಕಾರ ರೈತ ವಿರೋಧಿ ಸರ್ಕಾರ. ರೈತ ವಿರೋಧಿ ಸರ್ಕಾರ ಬಿಟ್ಟು ಬೇರೆ ಸಮರ್ಥ ಪಕ್ಷಕ್ಕೆ ಮತದಾನ ಮಾಡಬೇಕು. ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡ ಚಾಮರಾಜ್ ಸಾಬ್ ಮಾಲಿ ಪಾಟೀಲ್ ಹೇಳಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.